ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಬ್ಬ ಬಡ ರೈತ ಅವ್ರ ಮಗಳನ್ನ ಕರ್ಕೊಂಡು ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾನೆ. ಒಬ್ಬ ವೈಟರ್ ಅಲ್ಲಿ ಬಂದು ಅವ್ರಿಬ್ರಿಗೆ ಏನ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ರೈತ ಹೇಳ್ತಾನೆ, ನನ್ನ ಮಗಳಿಗೆ ನಾನು ಹೇಳಿದ್ದೆ ಡಿಸ್ಟ್ರಿಕ್ಟ್ ಅಲ್ಲೇ ನೀನ್ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದ್ರೆ ನೀನ್ ಈ ಹೋಟ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಸದ್ಯಕ್ಕೆ ನನ್ನ ಹತ್ರ ದೋಸೆ ತಗೊಳಕ್ ಮಾತ್ರ ಕಾಸಿರೋದು, ಬರೀ ದೋಸೆ ತಗೊಬನ್ನಿ ಅಂತಾನೆ. ಈ ಮಾತನ್ನ ಕೇಳಿ ವೇಟರ್ ಅಲ್ಲಿಂದ ಬೇಗ ಹೋಗಿ ಓನರ್ ಹತ್ರ ಹೇಳ್ತಾನೆ, ಅಲ್ಲಿರೋ ಅಪ್ಪ ಮಗಳಿಗೆ ಇಬ್ಬರಿಗೂ ಇವತ್ತು ಹೊಟ್ಟೆ ತುಂಬಾ ಊಟ ತಿನ್ಸ್ಬೇಕು ಸರ್, ಅದು ಎಷ್ಟೇ ಖರ್ಚಾದ್ರೂ ನನ್ನ ಸ್ಯಾಲ್ರಿ ಕಟ್ ಮಾಡ್ಕೊಳ್ಳಿ ಅಂತಾನೆ. ಮಾತನ್ನ ಕೇಳಿ ಓನರ್ ತುಂಬಾ ಎಮೋಷನಲ್ ಆಗ್ತಾನೆ. ಅದಕ್ಕೆ ಓನರ್ ಡಿಸೈಡ್ ಮಾಡ್ತಾನೆ ಅವ್ರಿಗೆ ಫ್ರೀಯಾಗಿ ಊಟ ಮತ್ತೆ ಅವ್ರಿಗೆ ಸ್ವೀಟ್ಸೂನು ಫ್ರೀಯಾಗಿ ಕೊಡ್ಬೇಕು ಅಂತ. 5 ವರ್ಷ ಆದ್ಮೇಲೆ ಆ ಹುಡುಗಿ IPS ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾಳೆ. ಅದೇ ಸಿಟಿನಲ್ಲಿ ಅವಳು ಪೋಸ್ಟಿಂಗ್ ಆಗುತ್ತೆ. ಅವಾಗ ಅದೇ ಹೋಟ್ಲಿಗೆ ಹೋಗ್ತಾಳೆ. ಅದೇ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿರೋ ಓನರ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಅವತ್ತು ನಮ್ಮ ಅಪ್ಪನ ಹತ್ರ ಏನೂ ಇರಲಿಲ್ಲ, ಆದ್ರೂ ನೀವು ನಮ್ಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮತ್ತೆ ಸ್ವೀಟ್ಸೂನು ಫ್ರೀಯಾಗಿ ಕೊಟ್ಟಿದ್ರಿ. ನೀವು ಹ್ಯುಮ್ಯಾನಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಸೆಟ್ ಮಾಡಿದ್ರಿ. ಅದಕ್ಕೆ ಇವತ್ತು ನಾನು ಇಲ್ಲಿರೋ ಎಲ್ಲ ಕಸ್ಟಮರ್ದು ಬಿಲ್ ಪೇ ಮಾಡ್ತೀನಿ ಅಂತ ಥ್ಯಾಂಕ್ಸ್ ಹೇಳ್ತಾಳೆ. ಒಬ್ಬರ ಬಟ್ಟೆ ನೋಡಿ, ಒಬ್ಬರ ಪರಿಸ್ಥಿತಿ ನೋಡಿ ಆಡ್ಕೊಳ್ಳೋದು ತುಂಬಾ ಈಸಿ. ಆದ್ರೆ ಸೊಸೈಟಿನಲ್ಲಿ ಈ ತರ ಎಕ್ಸಾಂಪಲ್ ಸೆಟ್ ಮಾಡೋದು ತುಂಬಾ ಕಷ್ಟ. ಇಂತಿ ನಿಮ್ಮ ವಿನಯ್ ಸಿಕೆ. ಥ್ಯಾಂಕ್ ಯು.